ಸ್ನೇಹಿತರೆ, ಈಗ ನಾವಾಗಲೇ ಹೇಳ್ದಂಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಸ್ವಲ್ಪ ವಿವರವಾಗಿ ನಾವು ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂದರೆ, ನೇಮೇ ಹೇಳ್ದಂಗೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಕಾಮನ್ ಅಬ್ಜೆಕ್ಟಿವ್ ಮುಖಾಂತರ ಒಂದು ಮ್ಯೂಚುವಲ್ ಫಂಡ್ ಸ್ಥಾಪನೆ ಆಗುತ್ತೆ. ಅದರಲ್ಲಿ ಒಂದು ಟ್ರಸ್ಟೀಸ್ ಇರ್ತಾರೆ, ಅದಕ್ಕೊಂದು ಮ್ಯಾನೇಜ್ಮೆಂಟ್ ಇರುತ್ತೆ, ಅದಾದಮೇಲೆ ಒಂದು ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಇದನ್ನೆಲ್ಲ ಬಂದು ಗೌರ್ಮೆಂಟ್ ರೆಗ್ಯುಲೇಟರ್, ನಮಗೆ ಬ್ಯಾಂಕ್ಸ್ಗಳೇ ಹೇಗೆ RBI ಇದೆ, ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಥವಾ ಸೆಕ್ಯೂರಿಟಿ ಮಾರ್ಕೆಟ್ಗೆ SEBI ಅಥವಾ SEBI ಅಂತ ಇದೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಬಂದು ರೆಗ್ಯುಲೇಟ್ ಮಾಡುತ್ತೆ. ನಾಳೆ ದಿನ ಬಂದ್ಬಿಟ್ಟು ಯಾವುದೋ ಒಂದು ಕಂಪ್ನಿ ನಾನು ಮ್ಯೂಚುವಲ್ ಫಂಡ್ ಶುರು ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ, ಆಯಿತಾ. ಅದು SEBIಯಿಂದ ಲೈಸೆನ್ಸ್ ತೊಗೊಂಡು ಶುರು ಮಾಡಬೇಕು. ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಎಷ್ಟು ದುಡ್ಡು ಬಂತು ಅವ್ರಿಗೆ, ಎಷ್ಟು ದುಡ್ಡು ಆಚೆ ಹೋಗಿದೆ, ಅದನ್ನೆಲ್ಲನೂ ಟ್ರಾನ್ಸ್ಪರೆಂಟಾಗಿ ಅವ್ರು ಇಡಲೇಬೇಕಾಗಿತ್ತು. ಅದನ್ನು ಪ್ರತಿದಿನವೂ ಅವರು ಏನೇನು ಟ್ರಾನ್ಸಾಕ್ಷನ್ ನಡೆಸ್ತಾರೆ ಅದು ವಿವರವಾಗಿ ಪಬ್ಲಿಕ್ಗೂ ಕೊಡಬೇಕಾಗುತ್ತೆ, ಗೌರ್ಮೆಂಟ್ಗೂ ಕೊಡಬೇಕಾಗುತ್ತೆ. ಸೊ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬ ಇಂಡಿಯಾಲಿ ತುಂಬ ರೆಗ್ಯುಲೇಟ್ ಆಗಿದೆ, ಆಯಿತಾ. ಬಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ದುಡ್ಡು ಸೇಫಾ? ಖಂಡಿತವಾಗೂ. ಸ್ಟಾಕ್ಸ್ ತೊಗೊಳೋದಕ್ಕೆ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ದುಡ್ಡು ಸೇಫ್. ಯಾಕೆಂದರೆ ನೀವು ಸ್ಟಾಕ್ಸ್ ಅಥವಾ ಶೇರ್ಸ್ ತೊಗೊಂಡ್ರೆ ಒಂದೇ ಕಂಪ್ನಿ ಅಥವಾ ಎರಡೇ ಕಂಪ್ನಿ ತೊಗೊತೀರಾ ಅಥವಾ 5 ಕಂಪ್ನಿ ತೊಗೊಬೋದು. ಅದೇ ನೀವು ಒಳ್ಳೆ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ನೀವು ಹಾಕಿರೋ ದುಡ್ಡು ಏನಿಲ್ಲ 10, 20, 30, 40 ಡಿಫ್ರೆಂಟ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಒಂದು ಕಂಪ್ನಿ ಚೆನ್ನಾಗಿ ಬಂದಿಲ್ಲ, ಒಂದು ಕಂಪ್ನಿ ಮುಳುಗೋದ್ರೂ ಬಿಕ್ಕಿದ್ದೊಂದು 40 ಕಂಪ್ನಿ ನಿಮ್ಮ ದುಡ್ಡನ್ನ ಆವ್ರೇಜ್ ಮಾಡುತ್ತೆ, ಆಯಿತಾ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ ಏನಕ್ಕೆ ನಾನು ಹೇಳ್ದಂಗೆ 30-40 ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಇದೆ. ಅದು ಒಂದೊಂದು ಮ್ಯೂಚುವಲ್ ಫಂಡ್ ಕಂಪ್ನಿಲೂ 50, 100, 150 ಸ್ಕೀಮ್ ಇರುತ್ತೆ. ಏನಕ್ಕೆ ಇಷ್ಟೊಂದು ಇರುತ್ತೆ, ಹೇಗೆ ನಾನು ಸೆಲೆಕ್ಟ್ ಮಾಡಬೇಕು ಅಥವಾ ಯಾರನ್ನ ಕೇಳಬೇಕು ಅನ್ನೋದಕ್ಕೆ ಕೆಲವು ಕಡೆ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಲೇಬೇಕಾಗುತ್ತೆ, ಹೌದಲ್ವಾ. ಯಾಕಂದರೆ ನಮ್ಮ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಕಷ್ಟಪಟ್ಟು ದುಡಿದಿರೋ ದುಡ್ಡು 3 ತಿಂಗಳು ಒಂದ್ಸಲಿ ನಾವು 10 ನಿಮಿಷ, 1/4 ಗಂಟೆ ಅದನ್ನು ನಾವು ಸ್ವಲ್ಪ ಯಾವತ್ತೋ ಒಂದು ಸಾಟರ್ಡೇ ಸಂಡೇನೋ ನಾವು ಒಂದ್ಸಲಿ ಅದನ್ನು ಗಮನ ಕೊಟ್ಟು ಏನಾಗಿತ್ತು ಏನಾಗಲ್ಲ ಅನ್ನೋದಕ್ಕೆ ಸ್ವಲ್ಪ ನಾವು ಓದಲೇಬೇಕಾಗುತ್ತೆ. ಮೊದಲಿಗೆ 20 ವರ್ಷಕ್ಕೆ ಮುಂಚೆ ಅಥವಾ 10 ವರ್ಷ 15 ವರ್ಷಕ್ಕೆ ಮುಂಚೆ ಇನ್ಫಾರ್ಮೇಷನ್ ಸಿಗೋದು ತುಂಬ ಕಷ್ಟ ಆಗಿತ್ತು. ಬಟ್ ಇವಾಗ ಥ್ಯಾಂಕ್ಸ್ ಟು ದಿ ಇಂಟರ್ನೆಟ್ ಆಗಿರ್ಬೋದು, ಥ್ಯಾಂಕ್ಸ್ ಟು ದಿ ಸ್ಮಾರ್ಟ್ಫೋನ್ ಆಗಿರ್ಬೋದು, ನಿಮಗೆ ಯಾವುದೇ ಥರ ಏನೇ ಬೇಕಾದ್ರೂ ಟ್ರಾನ್ಸ್ಪರೆಂಟ್ ವೇ ಆಗಿ ಅನ್ಬಯಾಸ್ಡ್ ವೇಲಿ ತುಂಬ ವೆಬ್ಸೈಟ್ಸ್ ಇದೆ. ಇಲ್ಲಿ ಹಾಗೆಂದರೆ ನೀವು ಯಾವುದೇ ಥರ ಟ್ರಾನ್ಸ್ಪರೆಂಟಾಗಿ ನೀವು ಯಾವ ಥರ ಮ್ಯೂಚುವಲ್ ಫಂಡ್ ಯಾವ್ದು ಚೆನ್ನಾಗಿದೆ, ಲಾಸ್ಟ್ 6 ವರ್ಷ ಅಥವಾ ಲಾಸ್ಟ್ 6 ತಿಂಗಳು, 1 ವರ್ಷ 2 ವರ್ಷ ಹೇಗೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಯಾವ ಕಂಪ್ನಿ ಇನ್ವೆಸ್ಟ್ ಮಾಡಿದ್ದಾರೆ, ಹೇಗೆ ತೊಗೊಬೋದು ಅನ್ನೋದನ್ನ ಎಲ್ಲ ಸಾಮಾನ್ಯ ಜನ ನೋಡ್ಬೋದು. ಅದಕ್ಕೆಲ್ಲ ಮುಂಚೆ ನಾವು ಮ್ಯೂಚುವಲ್ ಫಂಡು ಯಾವ ರೀತಿ ಇದೆ ಅಂತ ನೋಡ್ಕೊಂಬಿಡೋಣ, ಆಯಿತಾ. ಸ್ನೇಹಿತರೆ, ನಾನು ಸಿಂಪಲಾಗಿ ಹೇಳಬೇಕಂದ್ರೆ ಈಕ್ವಿಟಿ ಅಂದರೆ ನಾನು ಈಗಲೇ ಸ್ವಲ್ಪ ಸಮಯದ ಮುಂಚೆ ಹೇಳಿದ್ನಲ್ಲ, ಈಕ್ವಿಟಿ ಶೇರ್ಸ್. ಸೊ ಯಾವುದೇ ಮ್ಯೂಚುವಲ್ ಫಂಡ್ ಬಂದು ನೀವು ಕೊಡೋ ದುಡ್ಡನ್ನ ಈಕ್ವಿಟಿ ಶೇರ್ಸ್ ತೊಗೊಂಡ್ರದ್ದು ಏನಂತಾರೆ, ಈಕ್ವಿಟಿ ಫಂಡ್ ಅಂತಾರೆ. ಅದೇನಂತಾರೆ, ಈಕ್ವಿಟಿ ಫಂಡ್ ಅಂತಾರೆ, ಆಯಿತಾ. ಈಕ್ವಿಟಿ ಫಂಡಲ್ಲಿ 5-6 ರೀತಿ ಇದೆ, ಅದಕ್ಕೆ ನಾನು ಬರ್ತೀನಿ. ಬಟ್ ನೆಕ್ಸ್ಟ್ ರೀತಿ ಏನಂದರೆ ಡೆಟ್ ಫಂಡ್ ಅಂತಾರೆ, ಆರ್ DEBT, ಡೆಟ್ ಫಂಡ್ ಅಂತಾರೆ. ಡೆಟ್ ಫಂಡ್ ಅಂದರೆ ಏನು ಅಂದರೆ, ನೀವು ಕೊಡೋ ದುಡ್ಡನ್ನ ಅವರು ಈಕ್ವಿಟಿಲಿ ಇನ್ವೆಸ್ಟ್ ಮಾಡಲ್ಲ, ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವ ಬಾಂಡ್ಸ್ ಆಗಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಂಪ್ನಿ ಬಾಂಡ್ಸ್ ಆಗಿರ್ಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಲಿಕ್ವಿಡ್ ಫಂಡ್ಸ್ ಅಂತ ಇರುತ್ತೆ. ಲಿಕ್ವಿಡ್ ಫಂಡ್ ಅಂದರೆ ಹೇಗೆ ಅಂದರೆ, ಗೌರ್ಮೆಂಟ್ ಟ್ರೆಷರೀಸ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಗೌರ್ಮೆಂಟು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಇರುತ್ತಲ್ಲ, 3 ತಿಂಗಳು 6 ತಿಂಗಳು, ಇಂಥದ್ದೆಲ್ಲ ಹೈಲಿ ಸೆಕ್ಯೂರ್ಡು, ಆಯಿತಾ. ಇದನ್ನೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾನೇ ಗ್ಯಾರಂಟಿ ಕೊಡೋದು. ಸೊ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಆಯಿತಾ. ಅದಾದಮೇಲೆ ಬ್ಯಾಲೆನ್ಸ್ ಫಂಡ್ ಅಂತ ಇರುತ್ತೆ. ಬ್ಯಾಲೆನ್ಸ್ ಫಂಡ್ ಏನಂದರೆ ಅರ್ಧ ಈಕ್ವಿಟಿ, ಅರ್ಧ ಬಂದು ಡೆಟ್ ಇನ್ಸ್ಟ್ರೂಮೆಂಟ್ಸ್, ಈ ಥರ ಇರುತ್ತೆ. ಸೊ ಈ ಥರ ವಿಧ ಒಂದು 5 ರೀತಿ ಅಥವಾ ನಾನೊಂದು 4-5 ರೀತಿ ಹೇಳಿದೆ, ಆಯಿತಾ. ಈಗ ಒಂದೊಂದರಲ್ಲಿ ಏನೇನು ವೈಶಿಷ್ಟ್ಯಗಳಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ, ಆಯಿತಾ. ಈಕ್ವಿಟಿ ಫಂಡ್ ಹೇಳ್ದಂಗೆ, ಈಕ್ವಿಟಿಲಿ ಏನಾಗುತ್ತೆ, ನೀವೇನು ಕೊಡ್ತಿರೋ ದುಡ್ಡು ಅದನ್ನು ಈಕ್ವಿಟಿ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸ್ನೇಹಿತರೆ, ನೀವು ನಂಬಲ್ಲ, ನಮ್ಮ ಭಾರತದಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಒಂದು NSE ಮತ್ತು ಒಂದು BSE. NSE ಏನು, BSE ಏನು ಅಂತ ಪ್ರಾಬಬ್ಲಿ ನಾವು ಮುಂದಿನ ವೀಡಿಯೋಲಿ ನೋಡೋಣ. ಬಟ್ ಈ NSE BSEಲಿ ಸರಿಸುಮಾರು 5,000 ಕಂಪ್ನೀಸ್ ಇದೆ. ಎಷ್ಟು ಕಂಪ್ನೀಸ್ ಇದೆ? 5,000 ಕಂಪ್ನೀಸ್ ಇದೆ. ಈ 5,000 ಕಂಪ್ನೀಸ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯೋಗ್ಯತೆ ಇದೆಯಾ ಅಥವಾ ನಾವು ಯೋಗ್ಯವಾದ ಕಂಪ್ನಿನ ನಾನು ಹೇಳೋದಿಲ್ಲ. ಈ 5,000 ಕಂಪ್ನಿಲಿ ನಾನು ಇನ್ವೆಸ್ಟ್ ಮಾಡೋಕ್ಕಾಗೋದು ಬರೀ ಸರಿಸುಮಾರು 500-1,000 ಕಂಪ್ನೀಸು ಒಳ್ಳೆ ಕಂಪ್ನೀಸು. 4,000 ಕಂಪ್ನೀಸು ಅದ್ರ ಬಗ್ಗೆ ಭಗವಂತನಿಗೆ ಪ್ರೀತಿ, ಆಯಿತಾ. ಏನಕ್ಕಿದೆ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ ನಿಮಗೆ, ಬೆಂಗಳೂರಲ್ಲಿ ಸುತ್ತಮುತ್ತ ಏನಿದೆ ಅಂದರೆ ಒಂದು 20-25 ಏರಿಯಾ ಇದೆ, ಹೌದಾ. 20-25 BDA ಲೇಔಟ್ ಮಾಡಿದ್ದಾರೆ. ಯಾವುದೋ ಒಂದು ರೆವಿನ್ಯೂ ಲೇಔಟ್ ಮಾಡಿದ್ದಾರೆ. ಆ ಲೇಔಟಲ್ಲಿ ನೀವು ದುಡ್ಡು ಹಾಕಿದ್ರೆ ಸೇಫಾ ಗೊತ್ತಿಲ್ಲ. ಅದೇ ಥರನೇ ಕಂಪ್ನೀಸ್ ಅನ್ನೋದು ತುಂಬ ಇದ್ದೇ ಇರುತ್ತೆ. ಕೆಲವು ಒಳ್ಳೆ ಕಂಪ್ನೀಸ್ ಇರುತ್ತೆ, ಕೆಲವು ಕೆಟ್ಟ ಕಂಪ್ನೀಸು ಇರುತ್ತೆ. ಅದೇ ಥರನೇ ಏನಕ್ಕೆ ಕೆಟ್ಟ ಕಂಪ್ನೀಸ್ ಇದೆ, ಗೌರ್ಮೆಂಟ್ ಏನಕ್ಕೆ ಕೆಟ್ಟ ಕಂಪ್ನೀಸ್ನ ತೆಗಿಬಾರ್ದು ಅನ್ನೋದಕ್ಕೆ ಅದಕ್ಕೆ ಉತ್ತರ ಇಲ್ಲ ಅನ್ನೋದಕ್ಕಿಂತ
ಅದು ಇದ್ದೇ ಇರುತ್ತೆ. ಅದೇ ಥರ ಸಿಸ್ಟಮ್ ಹೇಳಿದ್ನಲ್ಲ, ಒಂದು BDA ಸೈಟ್ ಇರುತ್ತೆ, ನಿಮ್ಗೆ ಎಲ್ಲ ಥರ ಅಮ್ಯುನಿಟೀಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಒಂದು ರೆವಿನ್ಯೂ ಸೈಟಲ್ಲೂ ಜನ ಮನೆ ಕಟ್ಕೊಂಡಿರ್ತಾರೆ. ಅಲ್ಲೇನಾಗಿರ್ತಾರೆ ಅಂದರೆ ಏನೋ ಕಡಿಮೆ ದುಡ್ಡಿಗೆ ಬಂತು, ನಿಮಗೆ ಆ ಥರ ಅಮ್ಯುನಿಟೀಸ್ ಇಲ್ಲದೆ ಇರ್ಬೋದು. ಬಟ್ ಒಂದು ಸಿಸ್ಟಮಲ್ಲಿ ಹಾಗೂ ಇರುತ್ತೆ, ಹೀಗೂ ಇರುತ್ತೆ ಅಲ್ವಾ. ಈಗ ನಾವು ಈಕ್ವಿಟಿ ಫಂಡಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಕ್ವಿಟಿ ಫಂಡ್ ಅಂದರೆ ಏನು ಅಂದರೆ, ನಾನು ಹೇಳ್ದಂಗೆ ಈ 5,000 ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡೋಂಥ ಏನು ಫಂಡ್ಸ್ ಇರುತ್ತೆ ಅದನ್ನು ಈಕ್ವಿಟಿ ಫಂಡ್ಸ್ ಅಂತಾರೆ. ಈಕ್ವಿಟಿ ಫಂಡ್ಸ್ನ ನಾವು 3 ರೀತಿಯಲ್ಲಿ ನಾವು ಡಿಫೈನ್ ಮಾಡ್ಕೊಳ್ಳೋಣ, ಆಯಿತಾ. ಒಂದು ಬಂದು ಲಾರ್ಜ್ ಕ್ಯಾಪ್ ಅಂತಾರೆ. ಲಾರ್ಜ್ ಕ್ಯಾಪ್ ಏನು ಅಂದರೆ, ಭಾರತದಲ್ಲಿ 100 ತುಂಬ ದೊಡ್ಡ ಕಂಪ್ನೀಸ್ ಇದರ ಏನಂತಾರೋ ಟಾಪ್ 100 ಇದೆಲ್ಲ, ಇದನ್ನೆಲ್ಲ ಲಾರ್ಜ್ ಕ್ಯಾಪ್ ಅಂತಾರೆ. ಎಕ್ಸಾಂಪಲ್ ಒಂದು 5 ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ಆಗಿರ್ಬೋದು, TCS ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು, ಮಹೇಂದ್ರ ಆಗಿರ್ಬೋದು, ಮಾರುತಿ ಸುಜುಕಿ ಆಗಿರ್ಬೋದು, ನೀವು ಟಾಪ್ 100 ಏನಿದೆ ಅಲ್ಲ ಇದನ್ನು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತಾರೆ. ಮ್ಯೂಚುವಲ್ ಫಂಡ್ ಈ ಬರೀ ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಇದಕ್ಕೆ ಲಾರ್ಜ್ ಕ್ಯಾಪ್ ಫಂಡ್ ಅಂತಾರೆ, ಆಯಿತಾ. ನೆಕ್ಸ್ಟ್ ಬಂದು ಮಿಡ್ ಕ್ಯಾಪ್ ಅಂತಾರೆ. ಮಿಡ್ ಕ್ಯಾಪಲ್ಲಿ ಏನಾಗುತ್ತೆ ಅಂದರೆ 100ರಿಂದ ಇನ್ನು 250 ಕಂಪ್ನೀಸ್ ಏನಿರುತ್ತಲ್ಲ ವ್ಯಾಲ್ಯೂ ಪ್ರಕಾರ ನೋಡೋಕೆ ಹೋದರೆ ಅಂಥದ್ದು ಬಂದ್ಬಿಟ್ಟು ಮಿಡ್ ಕ್ಯಾಪ್ ಕಂಪ್ನೀಸ್ ಅಂತಾರೆ. ಈ ಮಿಡ್ ಕ್ಯಾಪ್ ಕಂಪ್ನೀಸಲ್ಲಿ ಕೆಲವು ಮ್ಯೂಚುವಲ್ ಫಂಡ್ ಯಾರು ಇದು ಬರೀ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ಇವ್ರಿಗೆ ಮಿಡ್ ಕ್ಯಾಪ್ ಫಂಡ್ ಅಂತಾರೆ. ಈ ಮಿಡ್ ಕ್ಯಾಪ್ ಕಂಪ್ನೀಸ್ ಎಕ್ಸಾಂಪಲ್ ಹೇಗೆ ಅಂದರೆ, ನಿಮಗೆ ಮಿಡ್ ಕ್ಯಾಪ್ ಕಂಪ್ನೀಸ್ ಎಕ್ಸಾಂಪಲ್ ಕೊಡ್ಬೋದು ಅಂದರೆ, ಈಗ L&T ಬಂದು ತುಂಬ ದೊಡ್ಡ ಕಂಪ್ನಿ ಅಂದರೆ ಲಾರ್ಜ್ ಕ್ಯಾಪ್, ಹೌದಲ್ವಾ. ಅದೇ ಥರ ಈಗ ನಿಮಗೆ ಮೆಟ್ರೋ ಕಟ್ಟುವಾಗ, ಬೆಂಗಳೂರು ಮೆಟ್ರೋ ಕಟ್ಟುವಾಗ ನೀವು ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ನ ನೋಡ್ತಾ ಇರ್ತೀರ. ಅದು ಲಾರ್ಜ್ ಕ್ಯಾಪ ಅಥವಾ L&T ಲಾರ್ಜ್ ಕ್ಯಾಪ ಇಲ್ಲ, ಅದು ಸ್ವಲ್ಪ ಸರಿಸುಮಾರು ಮೀಡಿಯಂ ಕಂಪ್ನೀಸ್. ಈಗ ಅದೇ ಥರ ನಾವು ಬ್ಯಾಂಗ್ಳೂರಲ್ಲಿ ನೋಡಿದ್ರೆ, ಬ್ಯಾಂಗ್ಳೂರು ಮೆಟ್ರೋಲ್ಲಿ ತುಂಬ ಜನ ಕಾಂಟ್ರಾಕ್ಟರ್ಸ್ ಎಲ್ಲ ಇದ್ದಾರೆ, ಯಾರು ಕಟ್ತಾ ಇರ್ತಾರೆ. ಕೆಲವು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಆಗಿರ್ಬೋದು, ಕೆಲವು ಮಿಡ್ ಕ್ಯಾಪ್ ಕಂಪ್ನೀಸ್ ಆಗಿರ್ಬೋದು, ಆಯಿತಾ. ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಏನು ಅಂದರೆ, 250 ಭಾರತದಲ್ಲಿ 250 ದೊಡ್ಡ ಕಂಪ್ನೀಸ್ ಬಿಟ್ಟು 250ಇಂದ ಏನು 500 ಇದೆ ಅಲ್ಲ ಇದನ್ನು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತಾರೆ, ಆಯಿತಾ. ಇದು ತುಂಬ ಚಿಕ್ಕ ಕಂಪ್ನಿ ಅಂದರೆ ಸರಿಸುಮಾರು ಈ ಕಂಪ್ನಿ ವ್ಯಾಲ್ಯೂ ಬಂದು 5,000 ಕೋಟಿಗೆ ಬೆಲೆ ಬಾಳಂಥ ಕಂಪ್ನಿಗಳನ್ನ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಅಂತಾರೆ, ಆಯಿತಾ. ಈ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಏನಾಗುತ್ತೆ ಅಂದರೆ, ಇದು ತುಂಬ ದೊಡ್ಡ ಯೂನಿವರ್ಸು. ತುಂಬ ಕಂಪ್ನಿ ಕೇಳಿರ್ತಾರೆ, ತುಂಬ ಜನ ಕಂಪ್ನಿ ಕೇಳಿರಲ್ಲ. ಬಟ್ ಈ ಸ್ಮಾಲ್ ಕ್ಯಾಪಲ್ಲಿ ಏನಾಗುತ್ತೆ ಅಂದರೆ, ತುಂಬ ಸಲ ದುಡ್ಡು ಮಾಡೋಕ್ಕಾಗದೆ ಇಂಥ ಕಂಪ್ನೀಸೆಲ್ಲ, ಅಥವಾ ತುಂಬ ಸಲ ಅಪ್ರಿಷಿಯೇಷನ್ ಸಿಗೋದೇ ಈ ಥರ, ಆಯಿತಾ. ಈಗ ಏನಾಗುತ್ತೆ ಅಂದರೆ, ನೀವು ಒಂದು ಕಂಪ್ನಿ ಶುರು ಮಾಡಿದಾಗ ಅದು ಯಾವಾಗಲೂ ನೀವು ಸ್ಥಾಪನೆ ಮಾಡಿದಾಗ ಚಿಕ್ಕದಾಗಿರುತ್ತೆ. ಸ್ಟಾರ್ಟಿಂಗ್ ಒಂದು ವರ್ಷ 5 ಕೋಟಿ ಟರ್ನ್ ಓವರ್ ಮಾಡ್ತೀರಾ, ಮುಂದಿನ ವರ್ಷ 10 ಕೋಟಿ ಮಾಡ್ತೀರಾ, ಆಮೇಲೆ 50 ಕೋಟಿ ಮಾಡ್ತೀರಾ, ಆಮೇಲೆ ಹಾಗೆ ದೊಡ್ಡ ಕಂಪ್ನೀಸ್ ಆಗಿದೆ. ಎಕ್ಸಾಂಪಲ್ ನೀವು ಇನ್ಫೋಸಿಸ್ ಶುರುವಾದಾಗ ಈ ದಿನ ಏನಿದೆ, ಇನ್ಫೋಸಿಸ್ ವರ್ಷಕ್ಕೆ ಒಂದು 10ರಿಂದ 15,000 ಕೋಟಿ ಲಾಭ ಮಾಡ್ತಾ ಇದ್ದಲ್ಲ, ಸ್ಟಾರ್ಟಿಂಗ್ ಅಷ್ಟು ಇರಲಿಲ್ಲ. ಬರೀ ಒಂದು 6 ಜನ ಸೇರಿಕೊಂಡು ಶುರು ಮಾಡಿದ್ದು. ಕಾಲಕ್ರಮೇಣ ಅದು ದೊಡ್ಡದಾಗಿ ಬೆಳೀತು. ಆಮೇಲೆ ಅದು ಫಸ್ಟು ಸ್ಮಾಲ್ ಕ್ಯಾಪ್ ಕಂಪ್ನಿ ಆಯಿತು, ಆಮೇಲೆ ಮಿಡ್ ಕ್ಯಾಪ್ ಕಂಪ್ನಿ ಆಯಿತು, ಆಮೇಲೆ ಲಾರ್ಜ್ ಕ್ಯಾಪ್ ಕಂಪ್ನಿ ಆಯಿತು, ಅಲ್ವಾ, ಹೌದಲ್ವಾ. ಅದೇ ಥರನೇ ಯಾವಾಗ ನೀವು ಸ್ಮಾಲ್ ಕ್ಯಾಪ್ ಒಳ್ಳೆ ಕಂಪ್ನಿ ತೊಗೊತೀರಲ್ಲ, ಅದು ನಾಳೆ ದಿನ ದೊಡ್ಡ ಗ್ರೋ ಆದಾಗ ನೀವು ಏನಿಲ್ಲ ಅಂದ್ರೆ 10ರಷ್ಟು ನೀವು ಏನು ದುಡ್ಡು ಹಾಕಿರ್ತಾರೆ 10ರಷ್ಟು ಮಾಡ್ಬೋದು. ಅದೇ ಥರನೇ ಬಟ್ ಇಲ್ಲಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಎಲ್ಲನೂ ದೊಡ್ಡ ಕಂಪ್ನೀಸ್ ಆಗುತ್ತಾ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು 2000 ಇಸ್ವಿಲಿ ನೋಡೋದ್ರೆ IT ಬೂಮ್ ಅಂತ ಬಂದಿತ್ತು. ಇನ್ಫೋಸಿಸು, TCS, ನಾನು ಏನಕ್ಕೆ ಈ ಎಕ್ಸಾಂಪಲ್ ಕೊಡ್ತೀನಿ, ಬ್ಯಾಂಗ್ಳೂರಿಗೆ ಸ್ವಲ್ಪ ಕೋರಿಲೇಟ್ ಮಾಡ್ಕೋಬೋದು ಅಂತ. ಇದೊಂದು 5 ಕಂಪ್ನಿ ಆಯಿತು ಅಂದರೆ, ಇದೇ ಥರ ಒಂದು 50 ಕಂಪ್ನೀಸ್ ಇತ್ತು. ಆ 50 ಕಂಪ್ನೀಸ್ ಇದೆಯಾ ಇವತ್ತು ಅಂದರೆ 50 ಕಂಪ್ನೀಸ್ ಇಲ್ಲ. ಸೊ ಲಾರ್ಜ್ ಕ್ಯಾಪಲ್ಲಿ ಏನಾಗಿತ್ತು ಅಂದರೆ, ಲಾರ್ಜ್ ಕ್ಯಾಪಲ್ಲಿ ಆಲ್ರೆಡಿ ತುಂಬ ದೊಡ್ಡ ಕಂಪ್ನೀಸ್ ಇದೆ. ಏನಿಲ್ಲ ಅಂದ್ರೂ ಸರಿಸುಮಾರು 50,000 ಕೋಟಿಗಿನ್ನ ಜಾಸ್ತಿ ಬೆಲೆ ಬಾಳೋಂಥ ಕಂಪ್ನೀಸ್ ಎಲ್ಲ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಅಂತೀವಿ ನಾವು. ಇಲ್ಲಿ ಏನಾಗಿತ್ತಂದರೆ, ಈ ಕಂಪ್ನೀಸು ಯಾವತ್ತೂ ನಾಳೆ ದಿನ ಡಬಲ್ ಆಗದೆ ಇರ್ಬೋದು, ಬಟ್ ನಿಮಗೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಗ್ರೋತ್ ಇದ್ದೇ ಇರುತ್ತೆ. ಹೇಳಿದ್ನಲ್ಲ, ಈಗ ಎಕ್ಸಾಂಪಲ್ ಮಾರುತಿ ಸುಜುಕಿ ಆಲ್ರೆಡಿ ಈಗ ಬಹಳ ದೊಡ್ಡ ಕಂಪ್ನಿ. ಏನಿಲ್ಲ ಅಂದರೂ ಸರಿಸುಮಾರು ಮಾರುತಿ ಸುಜುಕಿ ಬೆಲೆ ಬಂದ್ಬಿಟ್ಟು ಏನಿಲ್ಲ ಅಂದರೆ 2 ಲಕ್ಷ ಕೋಟಿ ಇದೆ. ಈ 2 ಲಕ್ಷ ಕೋಟಿ ಬಂದು ನಾಳೆ ದಿನ 30 ಲಕ್ಷ ಕೋಟಿ ಆಗಿತ್ತಾ, ಒಂದು ವರ್ಷದಲ್ಲಂತೂ ಡೆಫಿನೆಟ್ಲಿ ಚಾನ್ಸ್ ಇಲ್ಲ, ಹೌದಲ್ವಾ. ಬಟ್ ಇನ್ನು 15-20 ವರ್ಷದಲ್ಲಿ ಆಗಿತ್ತಾ, ಸಂಭವ ತುಂಬ ಜಾಸ್ತಿ ಇದೆ. ಅದೇ ಥರನೇ ಏನಕ್ಕೆ ಅಂತ ಹೇಳಿದ್ರೆ, ಅದೇ ಥರನೇ ಮಾರುತಿ ಬಂದ್ಬಿಟ್ಟು 20 ವರ್ಷಕ್ಕೆ ಮುಂಚೆ ತುಂಬ ಚಿಕ್ಕದ ಕಂಪ್ನಿ ಆಗಿತ್ತು. ಈಗ ಭಾರತದಲ್ಲಿ ಯಾವಾಗ ಜನಸಂಖ್ಯೆ ಜಾಸ್ತಿ ಆಯಿತು, ಯಾವಾಗ ಅಫೋರ್ಡಬಿಲಿಟಿ ಜಾಸ್ತಿ ಆಯಿತು, ಯಾವಾಗ ಜಾಸ್ತಿ ಕಾರ್ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಲಾರ್ಜ್ ಕ್ಯಾಪ್ ಕಂಪ್ನಿ ಆಯಿತು. ಅದೇ ಥರನೇ ಈಗ ನಾವು ಅರ್ಥ ಆಯ್ತಲ್ಲ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದರೆ ಏನು, ಟಾಪ್ 100 ಫಂಡ್, ಟಾಪ್ 100 ಕಂಪ್ನೀಸಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೋ ಅದು ಲಾರ್ಜ್ ಕ್ಯಾಪ್ ಫಂಡು. 100ರಿಂದ 250 ಯಾರು ಮಾಡ್ತಾರೋ ಅದು ಮಿಡ್ ಕ್ಯಾಪು, 250ರಿಂದ 500 ಏನು ಮಾಡ್ತಾರೋ ಸ್ಮಾಲ್ ಕ್ಯಾಪು. ಇದು ಇಷ್ಟು 3 ವಿಧವಾದ ಫಂಡ್ಸ್ ಅಂತ ಹೇಳ್ಬೋದು. ನಾನು ಯೂಶಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಬೇಸಿಕ್ಲಿ ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಉತ್ತಮ. ಯಾಕೆಂದರೆ ನೀವು ಮೊದಲನೇ ಬಾರಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪಲ್ಲಿ ಆಗಿರ್ಬೋದು, ನಿಮಗೆ ಜಾಸ್ತಿ ರಿಟರ್ನ್ ಬರ್ಬೋದು. ಬಟ್
ರಿಸ್ಕ್ ಅನ್ನೋದಕ್ಕೂ ಸ್ವಲ್ಪ ಜಾಸ್ತಿ ಇರುತ್ತೆ. ರಿಸ್ಕ್ ಅಂದರೆ ಹೇಗೆ ಅಂದರೆ ಕೆಲವು ಸಲ ಅದು ತುಂಬ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ನೀವೇನು ಈಗ ₹100 ಹಾಕಿರ್ತಾರಲ್ಲ, ಆ ₹100 ನಿಮಗೆ ಅಂದ್ಕೊಂಡಿರ್ತಾರೆ ನೀವು 5 ವರ್ಷದಲ್ಲಿ ಅದು ₹200 ಆಗಲಿ ಅಂತ, ನಿಮಗೆ 3 ವರ್ಷದಲ್ಲಿ ₹200 ಆಗಿಬಿಡುತ್ತೆ. ಬಟ್ ಕೆಲವು ಸಲ ಮಾರ್ಕೆಟು ಕೆಳಗಡೆ ಹೋದಾಗ ಅಥವಾ ಕರೆಕ್ಷನ್ ಆದಾಗ ನಿಮಗೆ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಯಾವತ್ತೂ ಹಂಗೆ ಇರುತ್ತೆ. ಬಟ್ ನಿಮಗೆ ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಕಂಪ್ನಿ ಸ್ವಲ್ಪ ಜಲ್ದಿ ಕೆಳಗಡೆ ಬಂದುಬಿಡುತ್ತೆ. ಈಗ ಉದಾಹರಣೆ ತೊಗೊಳೋಣ, ನೀವು ಕೋಟಕ್ ಬ್ಯಾಂಕು ಅಥವಾ HDFC ಬ್ಯಾಂಕು ನಾಳೆ ದಿನ ಏನೋ ಒಂದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಬ್ಯಾಡ್ ನ್ಯೂಸ್ ಬಂತು ಅಂದರೆ, ಈ ಕೋಟಕ್ HDFC ಬ್ಯಾಂಕ್ ಒಂದು 2-3% ಕೆಳಗಡೆ ಆದರೆ ನಿಮಗೆ ತುಂಬ ಸ್ಮಾಲರ್ ಬ್ಯಾಂಕ್ಸ್ ಇರುತ್ತಲ್ಲ, ನಿಮಗೆ ಸ್ಮಾಲರ್ ಬ್ಯಾಂಕ್ಸಲ್ಲಿ ತುಂಬ ಜಾಸ್ತಿ ಬೆಲೆ ಬಿದ್ದೋಗ್ಬಿಡುತ್ತೆ. ಅದೇ ಥರನೇ ಈಗ IT ಏನೋ US ಏನೋ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂತ ಅಂದ್ಕೊಂಡಾಗ ನೀವು ಇನ್ಫೋಸಿಸು TCS ಒಂದು 2-3% ಅಥವಾ 4% ಕಡಿಮೆ ಆಯಿತು ಅಂದರೆ ಶೇರು, ಈ ಸಣ್ಣ ಪುಟ್ಟ IT ಕಂಪ್ನೀಸ್ ಇರುತ್ತಲ್ಲ ಅವ್ರಿಗೇನೆಲ್ಲ 10-15% ಕಡಿಮೆ ಆಗಿಬಿಡುತ್ತೆ. ಓಕೆ, ಈಗ ಎಕ್ಸಾಂಪಲ್ ನಾನು ಉದಾಹರಣೆ ಕೊಡಬೇಕು ಅಂದರೆ ರಿಯಲ್ ಎಸ್ಟೇಟ್ಗೆ ವಾಪಸ್ ಬಂದರೆ, ನಿಮಗೇನೋ ಈಗ ಡಿಮಾನಿಟೈಸೇಷನ್ ಆಯಿತು ಅಥವಾ ಇನ್ನೊಂದ್ಸಲಿ ಕೋವಿಡ್ ಬಂತು ಅಂದಾಗ ರಿಯಲ್ ಎಸ್ಟೇಟ್ ಏನಾಗುತ್ತೆ, ಪ್ರೈಸಸ್ಸು ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ಈ ಎಕ್ಸಾಂಪಲ್ ನೀವು ಸದಾಶಿವನಗರದಲ್ಲಿ, ಜಯನಗರದಲ್ಲಿ ಅಥವಾ ನೀವು ಬಸವನಗುಡಿ ಏರಿಯಲ್ಲಿ ರೇಟ್ ಏನು ಕಡಿಮೆ ಆಗದಿರ್ಬೋದು, ಬಟ್ ಇಮಿಡಿಯೇಟ್ ಸೆಲ್ ಮಾಡಬೇಕಂದ್ರೆ ಒಂದು ₹500-1,000 ಸ್ಕ್ವೇರ್ ಫೀಟ್ ಕಡಿಮೆ ಕೇಳ್ತಾರೆ, ಹೌದಲ್ವಾ? ಇದೊಂದು ರೀತ ಆದರೆ ನೀವು ಔಟ್ಸ್ಕರ್ಟ್ಸ್ ಆಫ್ ದಿ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ರೆ ನಿಮಗೆ ₹2,000 ಓಡ್ತಾರೆ ಸ್ಕ್ವೇರ್ ಫೀಟು. ಕೋವಿಡ್ ಬಂತ ಅಥವಾ ನಿಮಗೆ ಡಿಮಾನಿಟೇಷನ್ ಬಂತು ಅಂದರೆ ಕೊಟ್ಟರೆ ₹1,200 ಕೊಡಿ ಅಂತಾರೆ. 2,000ರಿಂದ 1,500, ಆಲ್ಮೋಸ್ಟ್ ನಿಮಗೆ 25% ಕಡಿಮೆ ಆಗಿಬಿಡುತ್ತೆ. ನಿಮ್ಗೆ ಅದೇ ಜಯನಗರದಲ್ಲಿ 25% ಕಡಿಮೆ ಆಗುತ್ತಾ? ಖಂಡಿತ ಆಗೋದಿಲ್ಲ. ಸೊ ಇದೇ ವ್ಯತ್ಯಾಸ. ನಿಮಗೆ ಜಯನಗರದಲ್ಲಿ ನೀವು ಸೈಟ್ ತೊಗೊಂಡಾಗ ಏನಾಗುತ್ತೆ, ನಿಮಗೆ ರಾತ್ರಿ ಏಕ್ದಮ್ 2-3 ವರ್ಷದಲ್ಲಿ ಡಬಲ್ ಆಗಲ್ಲ, ಬಟ್ ನಿಮಗೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ರಿಟರ್ನ್ ಬರುತ್ತೆ. ಅದೇ ಥರ ನೀವು ಔಟ್ಸ್ಕರ್ಟ್ಸಲ್ಲಿ ತೊಗೊಂಡ್ರೆ ನಿಮಗೆ ರಿಟರ್ನು ಫಾಸ್ಟ್ ಆಗಿರುತ್ತೆ, ಬಟ್ ಅಲ್ಲಿ ಏನೋ ಒಂದು ನೆಗೆಟಿವ್ ನ್ಯೂಸ್ ಬಂತು ಅಥವಾ ಅಲ್ಲಿ ಏನೋ ಒಂದು ಕ್ವಾರಿ ಬಂತು ಅಥವಾ ಗೌರ್ಮೆಂಟ್ ಏನೋ ಡಂಪ್ ಯಾರ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅಂತ ನ್ಯೂಸ್ ಬಂದಾಗ ಆ ಜಾಗದ ಬೆಲೆನೂ ಕಡಿಮೆ ಆಗುತ್ತೆ. ಇದೇ ಥರನೇ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಇದು ಈ ಮ್ಯೂಚುವಲ್ ಫಂಡ್ ಅರ್ಥ ಆಯ್ತಲ್ಲ. ಇವಾಗ ಏನಂದರೆ ಇದೊಂದು ರೀತಿ ಆಯಿತು ಅಂದರೆ, ಈಗ ಯಾವ ಥರ ಫಂಡ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಲಾರ್ಜ್ ಕ್ಯಾಪ್ ಫಂಡ್ ಮಾಡೋದು ತುಂಬ ಉತ್ತಮ. ಬಟ್ ಅದೇ ರೀತಿಲಿ ಕೆಲವು ಸಲ ಏನಾಗಿದೆ ಅಂದರೆ ಫ್ಲೆಕ್ಸಿ ಕ್ಯಾಪ್ ಅಂತ ಇರುತ್ತೆ. ಫ್ಲೆಕ್ಸಿ ಕ್ಯಾಪ್ ಅಂದರೆ ಏನು ಅಂದರೆ, ನಾನು ಲಾರ್ಜ್ ಕ್ಯಾಪ್ ಕಂಪ್ನೀಸು ತೊಗೊತೀನಿ, ಮೀಡಿಯಮ್ ಸೈಜ್ ಕಂಪ್ನೀಸು ತೊಗೊತೀನಿ, ಸ್ಮಾಲ್ ಕ್ಯಾಪ್ ಕಂಪ್ನೀಸು ತೊಗೊತೀನಿ, ಈ ಮೂರೂ ಸ್ವಲ್ಪ ತೊಗೊತೀನಿ ಆಯಿತಾ. ಅದನ್ನು ಫ್ಲೆಕ್ಸಿ ಕ್ಯಾಪ್ ಅಂತಾರೆ. ಅಂದರೆ ಈ ಯಾವ ಮ್ಯೂಚುವಲ್ ಫಂಡು ಚೆನ್ನಾಗಿರೋದು ಯಾವ ಕಂಪ್ನಿ, ಕೆಲವು ಸಲ ಚೆನ್ನಾಗಿರೋದು ಬರೀ ಲಾರ್ಜ್ ಕ್ಯಾಪಲ್ಲಿ ಅಂತಲ್ಲ, ಕೆಲವು ಕಡೆ ಸ್ಮಾಲ್ ಕ್ಯಾಪಲ್ಲೂ ಚೆನ್ನಾಗಿರೋ ಕಂಪ್ನಿ ಸಿಗ್ಬೋದು ಒಳ್ಳೆ ರೇಟ್ಗೆ. ಸೊ ಯಾವ ಮ್ಯೂಚುವಲ್ ಫಂಡ್ ನಾನು ಮೂರಲ್ಲೂ ಒಳ್ಳೊಳ್ಳೆ ಕಂಪ್ನೀಸ್ ತೊಗೊತೀನಿ ಅಂದರೆ ಇದನ್ನು ನಾನು ಫ್ಲೆಕ್ಸಿ ಕ್ಯಾಪ್ ಅಂತ ಹೇಳ್ತೀನಿ, ಆಯಿತಾ.